ಗಂಡಸರ ಕುಡಿತ ಚಟಕ್ಕೆ ಹೆಣ್ಣು ಮಕ್ಕಳು ಹಾಗೆ ಹೆಂಡತಿ ಬೀದಿ ಪಾಲು. ಸೊ ಇದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಜನ ಅಂದರೆ ತುಂಬ ಜನ ಇದರಿಂದನೂ ತುಂಬ ಸಫರ್ ಆಗ್ತಾ ಇರ್ತಾರೆ. ಅದು ಅವ್ರಿಗೆ ಒಂದು ಚಟ ಆಗ್ಬಿಟ್ಟಿರುತ್ತೆ. ಡೈಲಿ ಕುಡಿಯೋದು, ಬೆಳಗ್ಗೆಯಿಂದ ಸಂಜೆವರೆಗೂ ಕುಡ್ಕೊಂಡೇ ಇರೋದು, ಕೆಲ್ಸಕ್ಕೆ ಹೋಗದೆ ಕುಡಿಯೋದು. ಸೊ ಇದು ಅವ್ರಿಗೆ ಚಟ ಆಗ್ಬಿಟ್ಟಿರುತ್ತೆ. ಸೊ ಅಂಥವರು ಯಾವುದೇ ರೀತಿ ಮನೆಯವ್ರ ಬಗ್ಗೆ ಆಗಿರ್ಬೋದು, ಮನೆಯಲ್ಲಿ ಇರೋ ಮಕ್ಕಳ ಬಗ್ಗೆ ಆಗಿರ್ಬೋದು, ಅವ್ರ ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು, ಅವರು ಹೆಲ್ತ್ ಬಗ್ಗೆ ಆಗಿರ್ಬೋದು, ಯಾವುದೇ ರೀತಿ ಯೋಚನೆ ಮಾಡ್ತಾ ಇರೋದಿಲ್ಲ. ಇದ್ರ ಮೇಲೆ ಮಕ್ಕಳಿಗಾಗಿರಲಿ ಅವ್ರ ಹೆಂಡ್ತಿರ್ಗಾಗಿರಲಿ ಯಾವ ರೀತಿ ಎಫೆಕ್ಟ್ ಹೊಡೆಯುತ್ತೆ ಅನ್ನೋದು ಈ ವಿಡಿಯೋ ಮುಖಾಂತರ ತಿಳ್ಕೊಳ್ಳೋಣ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಹಾಕಿರೋಂಥ ವಿಡಿಯೋಸ್ ನಿಮಗೆ ಡೈಲಿ ವಿಡಿಯೋಸ್ ಬರಬೇಕಂದ್ರೆ ಪಕ್ಕದಲ್ಲೇ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗಾಗುತ್ತೆ. ಸೊ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ನಿಮಗೆ ಬೇರೆ ಯಾವ ರೀತಿಯಾದರೂ ವಿಡಿಯೋಸ್ ಬೇಕು ಅಂದರೆ ಕೂಡ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕೋದಕ್ಕೆ ಖಂಡಿತ ನಾನು ಟ್ರೈ ಮಾಡ್ತೀನಿ. ಇನ್ನು ವಿಡಿಯೋ ಬಗ್ಗೆ ತಿಳ್ಕೊಳ್ತಾ ಬಂದರೆ, ನಾವು ಕುಡಿದು ಆಚೆ ಎಲ್ಲ ಬೀಳೋರನ್ನ ತುಂಬ ಜನನ ನೋಡ್ತೀವಲ್ವ. ವಾರದಿಂದ ಕಷ್ಟಪಟ್ಟಿರ್ತಾರೆ, ಆ ದುಡ್ಡನ್ನ ಜೇಬಲ್ಲಿ ಇಟ್ಕೊಂಡು ಕುಡಿದು ಬಿಟ್ಟು ರೋಡ್ಗಳಲ್ಲೇ ಬಿದ್ದೋಗ್ಬಿಡ್ತಾರೆ. ಆ ಮನೆಯವರು ಏನು ಅಂದ್ಕೊಂಡಿರ್ತಾರೆ, ತಂದು ನನ್ನ ಕೈ ಕಾಸು ಕೊಡ್ತಾನೆ, ವಾರ ಎಲ್ಲ ಚೆನ್ನಾಗಿ ದುಡ್ದಿದ್ದಾನೆ, ಇವತ್ತು ಕೊಟ್ಟರೆ ನನ್ನ ಮಕ್ಕಳು ಊಟಕ್ಕೆ ಒಂದೊತ್ತು ಊಟಕ್ಕಾಗುತ್ತೆ, ನನ್ನ ಮಕ್ಕಳು ಫೀಸ್ ಕಟ್ಬೋದು, ಮನೆ ಬಾಡಿಗೆ ಕಟ್ಟಬೇಕು, ಮನೆ ಸಂಸಾರ ನಡೆಸಬೇಕು, ಇವತ್ತೇನಾದರೂ ಇವ್ರು ಕಷ್ಟಪಟ್ಟು ನನ್ನ ಕೈಗೆ ಕೊಟ್ಟರೆ ನಾನು ಇದನ್ನೆಲ್ಲ ಸೇವ್ ಮಾಡಿ ಇಟ್ಕೋಬೇಕು ಅಂತ ಹೆಂಡತಿ ಒಂದಷ್ಟು ಲೆಕ್ಕಾಚಾರವಾಗಿ ಹಾಕಿರ್ತಾಳೆ. ಬಟ್ ಇವ್ರು ಏನು ಮಾಡ್ತಾರೆ, ಕುಡಿದ್ಬಿಟ್ಟು ರೋಡಲ್ಲೆಲ್ಲ ಬಿದ್ದೋಗಿರ್ತಾರೆ, ಆ ಕಾಸು ಕಳ್ತನ ಆಗೋಗ್ಬಿಟ್ಟಿರುತ್ತೆ. ಅವರು ಯಾವಾಗೋ ಬಿದ್ದಿರೋದು, ಊಟ ನೀರು ಏನೂ ಇಲ್ಲದೆ ಅವ್ರಿಗೆ ಏನಾಗುತ್ತೆ ಅಂದರೆ, ಯಾವಾಗೋ ಎದ್ದು ಮನೆಗೆ ಹೋದಾಗ ಹೆಂಡತಿ ಮಕ್ಕಳು ಹೊಟ್ಟೆ ಹುಸೂರಂದೋಗುತ್ತೆ. ಸೊ ಅವ್ರಿಗೆ ಎಷ್ಟು ಸಂಕಟ ಆಗುತ್ತೆ ಅಂದರೆ, ಇನ್ನೊಂದು ಮಕ್ಕಳಿಗೆ ಏನಪ್ಪ ಅಂದರೆ, ನಿಮ್ಮಪ್ಪ ಕುಡುಕ, ನಿಮ್ಮಪ್ಪ ಅಲ್ಲಿ ಬಿದ್ದಿದ್ದ, ನಿಮ್ಮಪ್ಪ ಇಲ್ಲಿ ಬಿದ್ದಿದ್ದ ಅಂತ ಹೇಳೋದು ಜಾಸ್ತಿ. ಇನ್ನೊಂದೇನಪ್ಪ ಅಂದರೆ, ನಿನ್ನ ಗಂಡ ಸರಿ ಇಲ್ಲ, ಕುಡಿತಾನೆ ಅಲ್ವಾ ಅಂತ ಕೀಳಾಗಿ ನೋಡೋರು ಇದ್ದಾರೆ. ಹೆಣ್ಮಕ್ಳನ್ನ ತುಂಬ ಒಂದು ಇದರಲ್ಲಿ ಅವ್ರನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋರು ಕೂಡ ಇದ್ದಾರೆ. ಸೊ ಇದನ್ನೆಲ್ಲ ಅವರು ಸಹಿಸ್ಕೋಬೇಕು. ಇನ್ನೊಂದೇನಪ್ಪ ಅಂದರೆ, ಅವರು ಯಾವಾಗಲೂ ಕುಡ್ಕೊಂಡು ಕಾಲ ಹಾಕ್ತಾ ಇರೋದ್ರಿಂದ ಹೆಂಡತಿ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ. ಚಿಕ್ಕ ಮಕ್ಕಳನ್ನ ಬಿಟ್ಬಿಟ್ಟು ಅಲ್ಲೂ ಕೆಲ್ಸಕ್ಕೆ ಹೋಗಿದ್ದೆ ಜಾಗದಲ್ಲಿ ನಿನ್ನ ಗಂಡ ಕುಡಿತಾನೆ ಅಲ್ವಾ, ನಿನ್ನ ಗಂಡ ಹಾಗೆ ಅನುಮಾನದ ಪಿಸಾಚೆ ಅಲ್ವಾ ಅಂತ ಹೇಳಿ ಕೀಳಾಗಿ ನೋಡಿರ್ತಾರೆ. ಅದನ್ನೆಲ್ಲ ಸಹಿಸ್ಕೊಂಡು ಮನೆಗೆ ಬಂದು ಇಲ್ಲಿ ಕುಡ್ದಿರೋ ಗಂಡನ ಕೈಯಲ್ಲಿ ಏಟು ತಿನ್ನಬೇಕು, ಅವನ್ನ ನೋಡ್ಕೋಬೇಕು, ಹಾಗೆ ಮಕ್ಕಳನ್ನ ನೋಡ್ಕೋಬೇಕು, ಕೆಲ್ಸಕ್ಕೂ ಹೋಗಬೇಕು, ಎಲ್ಲನೂ ಆಗ್ತಾ ಇರುತ್ತೆ. ಸೊ ಈ ಕುಡ್ದಿರೋ ಗಂಡಂದರು ಒಂದು ನಿಮಿಷ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿದ್ರೆ ಆ ಫ್ಯಾಮಿಲಿಯಲ್ಲಿ ಯಾರೂ ನೋವು ತಿನ್ನೋದಿಲ್ಲ. ಅಪ್ಪ ಅಮ್ಮನಿಗೆ ಆಲ್ರೆಡಿ ವಯಸ್ಸಾಗಿರುತ್ತೆ. ಸೊ ಸೊಸೆಯಿಂದ ಒಂದಷ್ಟು ಮಾತಲ್ಲಿ ಕೇಳ್ತಾ ಇರ್ತಾರೆ, ಇಂಥ ಗಂಡನ ಇಂಥ ಮಗನ ಎತ್ತಿದ್ದೀರಾ, ನನಗೆ ಎಂಥ ಗಂಡ ಸಿಕ್ಕಿದ್ದಾನೆ, ನನ್ನ ಲೈಫ್ ಹಾಳಾಗೋಯ್ತು, ನಾನು ಹೆಂಗೋ ಇರ್ತಿದ್ದೆ, 2 ಮಕ್ಕಳನ್ನ ಕೊಟ್ಬಿಟ್ಟು ಅವ್ನು ಕುಡ್ಕೊಂಡು ಬಿದ್ದಿದ್ದಾನೆ, ನಾನು ದುಡಿಬೇಕು, ಅವನ್ನೂ ಸಾಕಬೇಕು, ನಿಮ್ಮನ್ನೂ ಸಾಕಬೇಕು, ನಿಮ್ಮ ಮೊಮ್ಮಕ್ಕಳನ್ನೂ ಸಾಕಬೇಕು ಅಂತ ಹೇಳಿ ಹೆಂಡತಿ ಬೈತಿರ್ತಾಳೆ. ಯಾಕಂದ್ರೆ ಅವ್ಳಿಗೆ ಆಲ್ರೆಡಿ ನೋವಾಗಿರುತ್ತೆ. ಆ ನೋವು ಅವಳು ಹೇಳ್ಕೊಳ್ಳೇಬೇಕು. ಈ ಮುಖಾಂತರವಾಗಾದರೂ ಅವಳು ತೀರಿಸ್ಕೊತಾ ಇರ್ತಾಳೆ. ಆ ಅಪ್ಪ ಅಮ್ಮನಿಗೂ ನೋವು, ಇಂಥ ಮಗನಿಗೆ ಜನ್ಮ ಕೊಟ್ಬಿಟ್ಟೆ, ಇವನಿಂದ ನಾವು ನನ್ನ ಮಾತು ಅನ್ಸ್ಕೋಬೇಕು, ನಾವು ಯಾರ ಹತ್ರನೂ ಒಂದು ಮಾತು ಅನ್ಸ್ಕೊಂಡಿರಲಿಲ್ಲ, ನಾವು ಅನ್ಸ್ಕೊಬೇಕು ಅಂತ ಹೇಳಿ ಅವ್ರಿಗಿನ್ನ ನೋವು ಸ್ಟಾರ್ಟ್ ಆಗುತ್ತೆ. ಅದರಲ್ಲೂ ಎಕ್ಸ್ಪೆಷಲಿ ಅಮ್ಮಂದ್ರಿಗೆ ನೋವು ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ನನಗೆ ಇವನ ಹತ್ರನೂ ಅನ್ಸ್ಕೋಬೇಕಾದ್ರೆ ಇವನ್ನ ಸಾಕೋದಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಅಂತ ಹೇಳಿ ಅವ್ರಿಗೆ ಇದಾಗೋದು. ಅಕಸ್ಮಾತಾಗಿ ಏನಾದರೂ ಅವ್ರ ಅಪ್ಪನೂ ಕುಡ್ತಾ ಇದ್ದರೆ ಅವ್ರ ಅಮ್ಮಗೆ ಗಂಡನ ಹತ್ರನೂ ನೆಮ್ಮದಿ ಇಲ್ಲ, ಈ ಕಡೆ ಇವನ ಹತ್ರನೂ ನೆಮ್ಮದಿ ಇಲ್ಲ ಅಂತೇಳಿ ಇನ್ನೂ ಕೊರಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇನ್ನೊಂದೇನಪ್ಪ ಅಂದರೆ, ಕೆಲಸಕ್ಕೆ ಹೋಗದೆ ಹೆಂಡತಿ ಪಟ್ಟಿರೋ ಕಷ್ಟದಲ್ಲಿ, ಹೆಂಡತಿ ಪಡ್ತಾ ಇರೋ ದುಡ್ಡಲ್ಲಿ ಅದು ನಾನು ಕುಡಿಯೋದಕ್ಕೂ ಬೇಕು ಅಂತ ಕಿತ್ಕೊಂಡು ಹೋಗಿ, ಇವ್ರಿಗೆ ಹುಷಾರಿಲ್ಲದೆ ಇರಬೇಕಾದ್ರೆ ಕೂಡ ಹಾಸ್ಪಿಟಲ್ಗಳಿಗೆ ಹೋಗದೆ ತೋರಿಸ್ದೆ ಎಲ್ಲನೂ ಇವ್ರ ಇದ್ರ ಮೇಲೆ ಇದ್ದರು. ಅದರಲ್ಲೂ ಇವ್ರನ್ನ ಸಾಕೋ ಜವಾಬ್ದಾರಿ, ಇವ್ರು ಕುಡಿಯೋದಕ್ಕೆ ಕಾಸು ಕೊಡೋ ಜವಾಬ್ದಾರಿನೂ ಅವ್ರ ಮೇಲೇ ಇರುತ್ತೆ. ಅಂಥ ಹೆಣ್ಣುಮಕ್ಳ ಕಣ್ಣೀರು ಯಾವುದಕ್ಕೂ ಯಾವ ದೇವ್ರಿಗೂ ಕಾಣಿಸೋದಿಲ್ಲ ಅಲ್ವಾ. ಅಂದರೆ ಯಾರಿಗೂ ತಟ್ಟೋದು ಕೂಡ ಇಲ್ಲ ಅನ್ಸುತ್ತೆ.
ಅನಿಸುತ್ತೆ, ಶಾಪು ಕೂಡ ತಟ್ಟೋದು ಕೂಡ ಇಲ್ಲ ಅನಿಸುತ್ತೆ. ಸೊ ಅವ್ರು ತುಂಬ ಸಫರ್ ಆಗ್ತಾ ಇರ್ತಾರೆ. ಈ ಕುಡಿತದ ಒಂದು ಚಟದಿಂದ ಎಷ್ಟು ಮನೆಗಳ ಸಂಸಾರಗಳು ಹಾಳಾಗಿ ಹೋಗ್ತಾ ಇರುತ್ತೆ. ಎಷ್ಟೋ ಜನ ಮಕ್ಕಳು ಅನಾಥರಾಗ್ತಾ ಇರ್ತಾರೆ. ಎಷ್ಟೋ ಜನ ಮಕ್ಕಳು ತಂದೆಯವ್ರ ಜವಾಬ್ದಾರಿ ಇಲ್ಲದೆ ಮಕ್ಕಳು ಎಷ್ಟು ನೋವು ತಿಂತಾ ಇರ್ತಾರೆ. ಅದರಲ್ಲಿ ಸಮಾಜದಲ್ಲೂ ನಿಮ್ಮಪ್ಪ ಕುಡ್ಕ, ನಿಮ್ಮಪ್ಪ ಹಾಗೆ ಹೀಗೆ ಅಂತ ಒಂದೊಂದು ಮಾತು ಅನ್ಸ್ಕೊತಾ ಇರಬೇಕಾಗುತ್ತೆ. ಆ ಹೆಣ್ಮಕ್ಳ ನೋವು, ಆ ಮಕ್ಕಳ ಕಣ್ಣೀರು ಯಾರಿಗೂ ಕಾಣಿಸೋದಿಲ್ಲ. ಸೊ ನೀನು ಕರೆಕ್ಟಾಗಿಲ್ಲ, ಅದಕ್ಕೆ ನೀನು ಗಂಡ ಕುಡಿತಾನೆ ಅಂತ ಹೇಳಿ ಇವ್ರು ನನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಕಸ್ಮಾತಾಗಿ ಏನಾರ ಬಿಟ್ಬಿಟ್ಟು ಹೋಗ್ಬಿಟ್ರೆ 100 ಮಾತು ಮಾತಾಡ್ತಾರೆ. ಸೊ ಇದನ್ನೆಲ್ಲ ಸಹಿಸ್ಕೊಂಡು ಮಕ್ಕಳನ್ನ ಸಾಕಿ ಅತ್ತೆ ಮಾವನ್ನ ನೋಡಿಕೊಂಡು ನಾಲ್ಕಾಳು ಮುಂದೆ ನನಗೇನೂ ಆಗಿಲ್ಲ ಅಂತ ಹೇಳಿ ಬದುಕೋದೇ ಒಂದು ದೊಡ್ಡ ಚಾಲೆಂಜು. ಸೊ ಯಾರೇ ಕುಡೀರಿ, ನಾನು ಪ್ರಪಂಚದಲ್ಲಿ ಯಾರೂ ಕುಡಿದೇ ಇರೋದಿಲ್ಲ, ಕುಡೀರಿ. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದು ಬಿಟ್ಟು ಊಟ ತಿನ್ನಬೇಕಾದ್ರೆ ಒಂದಿಷ್ಟು ತೊಗೊಂಡು ಕುಡಿದ್ಬಿಟ್ಟು ಮಲ್ಕೊಂಬಿಡ್ರಿ ಅಂತ. ಸೊ ಪ್ರತಿ ಸರ್ತಿ ನಾನೊಂದು ಟಾಪಿಕ್ ತೊಗೊಂಡಾಗ ಅದರಲ್ಲಿ ನನ್ನ ಲೈಫಲ್ಲಿ ನಡೆದಿರೋದು ಒಂದು ಸಣ್ಣ ಇದನ್ನು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಸೊ ಇವತ್ತು ಕೂಡ ಒಂದು ವಿಚಾರ ಹೇಳ್ತೀನಿ. ಸೊ ನಮ್ಮಪ್ಪ ಕುಡಿತದಿಂದ ಏನಾಯಿತು, ನಮ್ಮ ಸಂಸಾರ ಛಿದ್ರ ಆಯಿತು. ಯಾರೂ ಮಾಡದೇ ಇರೋ ತಪ್ಪೇನಲ್ಲ, ನನಗೀಗ ಅನ್ನಿಸ್ತು ಅದು. ಯಾಕಂದ್ರೆ ನಾನು ಮದುವೆ ಆಗಿ ನನಗೊಂದು ಸಂಸಾರ ಅಂದಮೇಲೆ ನನಗೆ ಗೊತ್ತಾಯಿತು. ಬಟ್ ಅದನ್ನು ಅಮ್ಮ ದೊಡ್ಡ ವಿಷಯ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊಂಡು 2 ಸಂಸಾರದ ಥರ ಆಯಿತು. ಅಪ್ಪ ಮದುವೆ ಆಗಲಿಲ್ಲ, ಬಟ್ ಆದರೂ ಅಪ್ಪ ಎಲ್ಲೋ ಬೇರೆ ಕಡೆ ಇದ್ದರು, ನಾವು ಬೇರೆ ಕಡೆ ಇದ್ವಿ. ನನಗೆ ಯಾರೋ ಸೋದರ ಮಾವ ಕರ್ಕೊಂಡೋಗಿ ಮದುವೆ ಮಾಡಿದ್ರು, ನಾನು ದಡ ಸೇರಿಕೊಂಡೆ. ಸೊ ತಮ್ಮ ಅಮ್ಮ ಬೇರೆ ಕಡೆ ಇದ್ರಲ್ಲ, ಅಪ್ಪಗೆ 18 ವರ್ಷ ಊಟ ಇಲ್ಲ, ಯಾರಿಗೂ ಊಟ ಹಾಕೋರಿಲ್ಲ, ಸ್ನಾನ ಮಾಡಿಸೋರಿಲ್ಲ, ನೀರು ಅವ್ರಿಗೆ ಮಲಗಿ ಎದ್ದಾಗ ಅಕಸ್ಮಾತ್ ಬಾಯಿ ಹರಿದ್ರೆ ನೀರು ಕೊಡೋರಿಲ್ಲ. ಕುಡ್ದು ಏನಾಯಿತು, ಲಾಸ್ಟ್ 3 months ಬ್ಯಾಕ್ ಅವರು ಡೆತ್ ಕೂಡ ಆಯಿತು. ನಾನು ಪೋಸ್ಟಲ್ಲೆಲ್ಲ ಹೇಳ್ಕೊಂಡಿದ್ದೀನಿ ನಮ್ಮಪ್ಪ ಡೆತ್ ಆಯಿತು ಅಂತ. ಅವ್ರು ಕುಡ್ತದಿಂದನೇ ಅವ್ರು ತೀರ್ಕೊಂಡಿದ್ದು. ಆ ನೋವು ನನಗೆ ಈಗಲೂ ಇದೆ. ಅವ್ರಿಗೆ ಯಾವುದೋ ದುಡ್ಡು ಬಂದಿದ್ರಿಂದ ಅವರು ಜ್ಞಾನನೇ ಇಲ್ದಂಗೆ ಕುಡ್ದು ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ರು. ನನಗೊಂದು ಕಾಲ್ ಮಾಡಿ ಏನಾದರೂ ಹೇಳ್ಕೊಂಡಿದ್ದಿದ್ರೆ ನನ್ನ ಹತ್ರ, ಇಲ್ಲ ನನ್ನ ಹತ್ರ 10 ನಿಮಿಷ ಮಾತಾಡಿದ್ರೆ ಕೂಡ ಅವ್ರು ನೋವು ಮರ್ತೋಗ್ಬಿಡ್ತಾಯಿದ್ರು. ಬಟ್ ನಾನು ಕೂಡ ಕೆಲವೊಂದು ವಿಚಾರಗಳಿಂದ ಅವ್ರ ಹತ್ರ ಮಾತಾಡಿರಲಿಲ್ಲ. ಸೊ ಅವ್ರ ಕುಡ್ತದಿಂದನೇ ಅವ್ರ ಜೀವ ಕಳ್ಕೊಂಡ್ರು, ನಮ್ಮನ್ನು ಅನಾಥರಾಗಿ ಮಾಡಿಬಿಟ್ಟು ಹೋದರು. ತಂದೆ ಮಗಳಿಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಅನಿಸುತ್ತೆ. ಸೊ ನನಗೆ ಅವ್ರು ತುಂಬ ಇಂಪಾರ್ಟೆಂಟ್ ಆಗಿದ್ದರು ನನ್ನ ಜೀವನದಲ್ಲಿ. ನನ್ನ ತಂದೆ ನೋಡ್ಕೊಂಡು ನಮ್ಮನ್ನು ಅವರು ಅರ್ಧದಲ್ಲೇ ಬಿಟ್ಬಿಟ್ಟು ಹೋದ್ರು ಅನ್ನೋ ಕೋಪ ಇದ್ದರೆ ಕೂಡ ನನ್ನ ಕಷ್ಟದಲ್ಲಿ ನನಗೆ ನೋವು ಆದಾಗ ನನಗೆ ಸಾಂತ್ವನ ಹೇಳ್ತಿದ್ದಿದ್ದೆ ನನ್ನ ತಂದೆ. ಆ ಜೀವ ಇನ್ನು ಮೇಲೆ ನನಗಿಲ್ಲ ಅಂತ ಅವ್ರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾದಾಗ ಆ ನೋವು ನನಗೆ ನುಂಗಲಾರ್ದಂಥ ತುತ್ತು. ಮುಖ ನೋಡ್ಕೊಂಡು ನನಗೆ ಇನ್ಮೇಲೆ ನೋಡೋಕ್ಕಾಗಲ್ಲ ಅಂತ ಹೇಳಿನೇ ನಿಂತಿದ್ದೆ ನಾನಲ್ಲಿ. ಇವತ್ತು ನಾನು ತಪ್ಪಿಸ್ಕೊಂಬಿಟ್ರೆ, ಇವತ್ತು ನಾನು 2 ನಿಮಿಷ ಕಣ್ಣಂಗೆ ಆ ಕಡೆ ಈ ಕಡೆ ಹಾಡಿಸ್ಬಿಟ್ರೆ ಇನ್ನು ಲೈಫ್ ಲಾಂಗ್ ನನ್ನ ಮುಖ ನೋಡೋಕ್ಕಾಗಲ್ಲ ಅಂತ. ಅದು ಅವ್ರಿಗೆ ಮೇಲೆ ಕೂಡ ಗೊತ್ತಾಗೋದಿಲ್ಲ ಅನಿಸುತ್ತೆ. ಅವರು ಎಲ್ಲೋ ಒಂದು ಕಡೆ ಇದ್ದಾರೆ, ಚೆನ್ನಾಗಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಅವ್ರು ಏನಾದರೂ ನನ್ನ ಅಲ್ಲಿಂದ ನೋಡ್ತಿದ್ರೆ ಅವ್ರಿಗೆ ನನ್ನ ಮಗಳು ಎಷ್ಟು ನೋವು ತಿಂತಿದ್ದಾಳೆ, ನಾನು ಇನ್ನೂ 1-2 ದಿನ ಕುಡಿದೇ ಇದ್ದಿದ್ರೆ ಇರ್ತಿದ್ದೇನೋ ಅಂತ ಅವ್ರಿಗೂ ಅನಿಸ್ಬೋದು. ಸೊ ಆ ಕುಡ್ತದ ಚಟದಿಂದ ಇವತ್ತು ನಾನು ನನ್ನ ತಂದೆನ ಕಳ್ಕೊಂಡೆ, ನಮ್ಮ ಮಾವನ ಕೂಡ ಕಳ್ಕೊಂಡೆ. ತಂದೆ ಸ್ಥಾನದಲ್ಲಿ ನಿಂತು ನಮ್ಮ ಮಾವ ನನ್ನ ನೋಡ್ಕೋತಿದ್ರು. ನನ್ನ ಮದುವೆ ಆದಾಗಿಂದ ನನ್ನ ಮಗಳಿಗೆ 5 ವರ್ಷವರೆಗೂ ನಮ್ಮ ಮಾವ ಇದ್ದರು. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡವರು. 3 ಮಕ್ಕಳಲ್ಲಿ ನೀನು ಒಬ್ಬಳು ಮಗಳು ಅಂತ ಹೇಳಿ ನನ್ನ ನೋಡ್ಕೊಳ್ಳೋರು. ಅವರು ಕೂಡ ಕುಡ್ತದ ಚಟದಿಂದನೇ ತೀರ್ಕೊಂಡ್ರು. ನಾನು 2 ತಂದೆನ ಕಳ್ಕೊಂಡೆ ಒಂದು ಕುಡ್ತದ ಚಟದಿಂದ. ಫಸ್ಟು ಮಾವನ ಕಳ್ಕೊಂಡೆ, ಆಮೇಲೆ ತಂದೆನ ಕಳ್ಕೊಂಡೆ. ಸೊ ಅದು ರಿಪೀಟೆಡ್ ಆಗಬಾರ್ದು ಅನ್ನೋದು ನನ್ನೊಂದು ಆಸೆ ಅಷ್ಟೇ. ಆ ಮಾವ ಕೂಡ ತಂದೆ ಸ್ಥಾನದಲ್ಲಿ ನಿಂತು ಹೆಣ್ಮಕ್ಳನ್ನ ಬಂದವ್ರನ್ನ ನೋಡ್ಕೊತಾರೆ ಗೊತ್ತಾ. ಸುಮಾರು ಮನೆಗಳಲ್ಲಿ ಮಾವಂದರು ಸೊಸೆಗೆ ಅಪ್ಪನಿಗಿನ್ನ ಹೆಚ್ಚಾಗಿರ್ತಾರೆ. ನನ್ನ ಮಾವ ಕೂಡ ನನಗೆ ಹಾಗೇ ಇದ್ದರು, ತುಂಬ ಚೆನ್ನಾಗಿ ನೋಡ್ಕೊತಿದ್ರು ನನ್ನ. ಅವರು 2 ಹೆಣ್ಣುಮಕ್ಕಳಿಗೆ ಏನು ಕೊಟ್ಟರೆ ನನಗೆ ಕೂಡ ನೀನು ಒಂದು ಹೆಣ್ಮಗು ಅಂತ ನನಗೆ ಕೊಡೋರು. ನನಗೆ ಒಂದು ಚೂರು ನೋವಾಗಕ್ಕೆ ಬಿಡ್ತಿರ್ಲಿಲ್ಲ, ಒಂದು ಮಾತನ್ನಕ್ಕೆ ಬಿಡ್ತಿರ್ಲಿಲ್ಲ. ನಾನು ಇಲ್ಲ ಅಂದರೆ ಒಂದು 5 ನಿಮಿಷ ಇರ್ತಿರ್ಲಿಲ್ಲ. ಹಂಗಿದ್ದಿದ್ದು ನನ್ನ ಮಾವನ ಕೂಡ ನಾನು ಕಳ್ಕೊಂಡೆ. ಸೊ ಈ ಕುಡ್ತದ ಚಟದಿಂದ 2 ತಂದೆಯರನ್ನ ಕಳ್ಕೊಂಡೆ. ಅಷ್ಟು ದುಃಖ ಆಯಿತು ನನಗೆ. ಈಗ ಕೂಡ ಅವರಿಬ್ಬರು ಇಲ್ಲದೇ ಇರೋ ಒಂದು ನೋವು, ಒಂದು ದುಃಖ ನನಗೆ ಪ್ರತಿದಿನ ಕಾಡುತ್ತೆ. ಇಬ್ಬರನ್ನೂ ಮಿಸ್ ಮಾಡ್ಕೋತೀನಿ ನಾನು. ಸೊ ಹಾಗಾಗಿ ಕುಡಿಯೋರು, ಪ್ರತಿಯೊಬ್ಬರು ಯಾರಾದರೂ ಕುಡಿಯೋರು ಈ ವಿಡಿಯೋ ನೋಡ್ತಿದ್ರೆ ನಿಮ್ಮ ಮನೆಯವ್ರ ಕಷ್ಟನ ಅರ್ಥ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಬಿಡೋಕ್ಕಾಗೋದಿಲ್ಲ ಅಂದರೂ ಮಲಗಬೇಕಾದ್ರೆ ಸ್ವಲ್ಪ ಕುಡಿದ್ಬಿಟ್ಟು ಮಲ್ಕೊಂಬಿಡ್ರಿ. ಮನೆಯವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ
ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಅನಿಸಿಕೆಗಳಿದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹಾಕಿರುವಂಥ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬಾಯ್.